ಪ್ರತಿ ಗುರುವಾರ ಸಾಲು ಸಾಲು ರಾಯರ ಫೋಟೋಗಳನ್ನ ವಾಟ್ಸಾಪ್ ಸ್ಟೇಟಸ್ ಹಾಕ್ತಿರಲ್ವಾ? ರಾಯರ ಭಕ್ತ ಅಂತ ಫೋಸ್ ಕೊಡ್ತಿರಲ್ಲ. ಆದ್ರೆ ಆ ರಾಯರ ಬದುಕಿನ ಕಟು ಸತ್ಯ ನಿಮಗೇನಾದ್ರೂ ಗೊತ್ತಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ವೇಳೆ ನೀವು ರಾಯರನ್ನ ಬರೀ ಒಂದು ಫೋಟೋ ಅಂತ ಅನ್ಕೊಂಡಿದ್ರೆ ಇವತ್ತೇ ನಿಮ್ಮ ತಪ್ಪು ತಿಳುವಳಿಕೆ ತಲೆ ಕೆಳಗಾಗುತ್ತೆ. ರಾಯರನ್ನ ಸ್ಟೇಟಸ್ ಹಾಕೋ ಮೊದಲು ಅವರು ಅನುಭವಿಸಿದ ಆ ನರಕ ಯಾತನೆ ಏನು ಅಂತ ತಿಳ್ಕೊಳ್ಳಿ. ದೈವಿಕ ಜನನ ಕಥೆಯ ಆರಂಭ ನೋಡಿ. ರಾಯರ ಕಥೆ ಅಂದ್ರೆ ಬರೀ ಪವಾಡಗಳಲ್ಲ, ಅದೊಂದು ಬೆಂಕಿಯಲ್ಲಿ ಬೆಂದ ಕಥೆ. ಸುಮಾರು 450 ವರ್ಷಗಳ ಹಿಂದೆ ತಮಿಳುನಾಡಿನ ಭುವನಗಿರಿ ಅನ್ನೋ ಪುಟ್ಟ ಊರಲ್ಲಿ ವೆಂಕಟನಾಥ ಅನ್ನೋ ಮಗು ಹುಟ್ಟುತ್ತೆ. ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಇವತ್ತಿನ ನಮ್ಮ ಗುರು ರಾಘವೇಂದ್ರ ರಾಯರು. ಇವರ ತಾತ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು. ಆದ್ರೆ ಕಾಲ ಬದಲಾದ ಹಾಗೆ ವೆಂಕಟನಾಥ ಹುಟ್ಟಿದಾಗ ಅವರ ಮನೆಯಲ್ಲಿ ಅಡುಗೆಗೆ ಅಕ್ಕಿ ಇರಲಿ, ಒಂದು ಕಾಸು ಕೂಡ ಇರಲಿಲ್ಲ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೆಯಲ್ಲಿ ಬಡತನ ಬಂದ್ರೆ ನಾವು ದೇವರಿಗೆ ಬೈತೀವಿ ಅಲ್ವಾ? ಆದ್ರೆ ರಾಯರ ಜೀವನ ಶುರುವಾಗಿದ್ದೇ ಹಸಿವಿನಿಂದ. ವೆಂಕಟನಾಥರು ಬೆಳೆದು ದೊಡ್ಡವರಾಗಿ ಸರಸ್ವತಿ ಅನ್ನೋ ಪುಣ್ಯವಂತ ಹೆಣ್ಣು ಮಗಳನ್ನ ಮದುವೆ ಆಗ್ತಾರೆ. ಆದ್ರೆ ವಿಧಿಯಾಟ ನೋಡಿ, ಮದುವೆ ಆದ್ಮೇಲೆ ಬಡತನ ಅನ್ನೋದು ಇವರನ್ನ ಹೆಜ್ಜೆ ಹೆಜ್ಜೆಗೂ ಕಾಡುತ್ತೆ. ಮನೇಲಿ ಹೊಟ್ಟೆ ಹಸಿದಿರೋ ಹೆಂಡತಿ ಎತ್ತಿದ ಕೂಸು, ಆದ್ರೆ ಹಾಕೋಕೆ ಒಂದು ಸರಿಯಾದ ಬಟ್ಟೆ ಇರಲಿಲ್ಲ. ನಮ್ಮ ಅತ್ತೆ ಅಥವಾ ಮಾವನ ಮನೆಯಲ್ಲಿ ಸ್ವಲ್ಪ ಕಷ್ಟ ಬಂದ್ರೆ ನೆಂಟರಿಷ್ಟರೆಲ್ಲ ದೂರ ಆಗ್ತಾರೆ ಅಲ್ವಾ? ರಾಯರ ಲೈಫ್ನಲ್ಲೂ ಅದೇ ಆಯ್ತು. ವಿದ್ಯೆಯಲ್ಲಿ ಇವರು ಮಹಾಪಂಡಿತರಾಗಿದ್ದರೂ ಮನೆಯಲ್ಲಿ ಅನ್ನಕ್ಕೆ ಗತಿ ಇರ್ಲಿಲ್ಲ. ನಂಬ್ತೀರೋ ಬಿಡ್ತೀರೋ, ಎಷ್ಟೋ ದಿನ ರಾಯರು ಮತ್ತು ಅವರ ಹೆಂಡತಿ ಬರೀ ನೀರು ಕುಡಿದು ಉಪವಾಸ ಮಲಗಿದ್ದಾರೆ. ಮಗು ಹಸಿವಿನಿಂದ ಅಳ್ತಾ ಇದ್ರೆ ಅದಕ್ಕೆ ಕೊಡೋಕೆ ಒಂದು ಹನಿ ಹಾಲು ಇಲ್ದಂಗೆ ರಾಯರು ಪಟ್ಟಿರೋ ಆ ಸಂಕಟ ಇದೆಯಲ್ಲ, ಅದು ಮನುಷ್ಯ ಮಾತ್ರದವರಿಗೆ ಬರೋಕೆ ಸಾಧ್ಯವಿಲ್ಲ. ದೇವರು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾನೆ ಅಂತ ಇವತ್ತು ನೀವು ಒಂದು ದಿನ ಸಾಲಗಾರರು ಮನೆಗೆ ಬಂದ್ರೆ ತಲೆ ಚಚ್ಚಿಕೊಳ್ತೀರಾ. ಆದ್ರೆ ರಾಯರು ಸಮಾಜದ ಅವಮಾನ, ಹಸಿವು, ಬಡತನ ಎಲ್ಲವನ್ನೂ ನಗುನಗುತ್ತಾನೆ ಸಹಿಸಿದ್ರು. ಯಾಕೆ ಗೊತ್ತಾ? ನಮಗೆಲ್ಲ ಸಂಯಮ ಅಂದ್ರೆ ಏನು ಅಂತ ತೋರಿಸಿಕೊಡೋಕೆ. ಬಡತನ ಅಂದ್ರೆ ಬರೀ ದುಡ್ಡಿಲ್ಲದಿರೋದಲ್ಲ, ಆ ಪರಿಸ್ಥಿತಿಯಲ್ಲೂ ಧರ್ಮ ಬಿಡದೆ ಇರೋದು ಅಂತ ರಾಯರು ತೋರಿಸಿಕೊಟ್ರು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಬಡತನದ ಬೇಗೆಯಲ್ಲಿದ್ದ ವೆಂಕಟನಾಥರು ಒಂದು ಮದುವೆ ಸಮಾರಂಭಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಆಗೋ ಅವಮಾನ ಇದೆಯಲ್ಲ, ಅದು ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಒಬ್ಬ ಮಹಾಪಂಡಿತನನ್ನ ಅಲ್ಲಿ ಇರೋರು ಹೇಗೆ ನಡೆಸಿಕೊಳ್ತಾರೆ? ಆ ಅವಮಾನದಿಂದಲೇ ರಾಯರ ಲೈಫ್ ಹೇಗೆ ಟರ್ನ್ ಆಗುತ್ತೆ? ಬರೀ ವಾಟ್ಸಾಪ್ ಸ್ಟೇಟಸ್ ಹಾಕೋದ್ರಿಂದ ರಾಯರ ಭಕ್ತಿ ಸಾಬೀತಾಗಲ್ಲ. ಆ ಮಹಾನ್ ಗುರುವಿನ ಅಸಲಿ ಪವಾಡಗಳು ಶುರುವಾಗೋದೇ ಇಲ್ಲಿಂದ. ಆ ಮದುವೆಯಲ್ಲಿ ರಾಯರಿಗೆ ಆದ ಅವಮಾನ ಏನು, ಆಮೇಲೆ ನಡೆದ ಆ ಭಯಂಕರ ಪವಾಡ ಏನು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ರಾಯರ ಮೇಲೆ ನಂಬಿಕೆ ಇದ್ರೆ ಈಗಲೇ ಕಾಮೆಂಟ್ನಲ್ಲಿ ಗುರುರಾಜರಿಗೆ ಜಯವಾಗಲಿ ಅಂತ ಬರೆಯಿರಿ. ಈ ವಿಡಿಯೋನ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವಂದಿರಿಗೆ ತಪ್ಪದೇ ಶೇರ್ ಮಾಡಿ. ರಾಯರ ಅಸಲಿ ಕಥೆ ಎಲ್ಲರಿಗೂ ತಿಳಿಯಲಿ. ಸರಣಿಯ 2ನೇ ಭಾಗಕ್ಕೆ ವೇಟ್ ಮಾಡ್ತಾ ಇರಿ.